ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಬ್ಲಾಗ್ ಈಗ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ನಿಂಗಿಂದ ತುಂಬ ಕೆಲಸಗಳಿತ್ತು. ಬಟ್ಟೆ ವಾಷಿಂಗ್, ಅಡುಗೆ, ಟಿಫನ್. ಆ್ಯಂಡ್ ಇವತ್ತು ಮಾರ್ನಿಂಗ್ ಎಲ್ಲ ವ್ಲಾಗ್ ಮಾಡಲಿಲ್ಲ ಬಿಕಾಸ್ ಸ್ವಲ್ಪ ನಂಗೆ ಹೆಲ್ತ್ ಅಪ್ಸೆಟ್ ಆದಂಗಿತ್ತು. ಹಾಗಾಗಿ ನಾನು ಫೋನೇ ಮುಟ್ಟಿಲ್ಲ. ಈಗ ಸ್ವಲ್ಪ ಐ ಆಮ್ ಫೈನ್, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 3 o'clock ಆಗಿದೆ. ಈಗ ನನ್ನ ಮಗನ್ನ ಕರ್ಕೊಂಡು ಬರಬೇಕು. ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗಿದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿದೆ. ಇನ್ನು ಹೋಗಿ ಕರ್ಕೊಂಡು ಬರ್ತೀನಿ ಗೈಸ್. ಮತ್ತೆ ಅವನ್ನ ಬ್ಯಾಡ್ಮಿಂಟನ್ಗೆ ಕರ್ಕೊಂಡು ಹೋಗಬೇಕು. ಸೊ ಡೇ ಹೇಗೆ ಗೊತ್ತೋ ಹಾಗೆ ತೋರಿಸ್ತೀನಿ. ಆ್ಯಂಡ್ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಅಂತ ನಾನು ಜಾಮೂನ್ ಮಾಡಿದ್ದೆ. ನನ್ನ ಹಸ್ಬೆಂಡ್ ಜಾಮೂನ್ ಮಾಡೋಕ್ಕೆ ಹೇಳಿದರು, ಹಾಗಾಗಿ ಅದನ್ನು ಮಾಡಿದ್ದೆ ಅಷ್ಟೇ. ಸ್ಟೇ ಟ್ಯೂನ್ಡ್. ನಾವಿಲ್ಲಿ ಆ್ಯನಿವರ್ಸರಿ ಸ್ಪೆಷಲ್ಗೆ ಅಂತ ಬಂದಿದ್ದೆ ಸುಖಾಗೆ. ತುಂಬ ದಿನದಿಂದ ಇಲ್ಲಿ ಬರ್ಬೇಕು ಅಂದ್ಕೊಂಡಿದ್ವಿ, ಬಟ್ ವಿ ವೇಟೆಡ್ ಫಾರ್ ಎ ರೈಟ್ ಟೈಮ್ ಟು ಕಮ್. ಬಿಕಾಸ್ ಸುಮ್ಮನೆ ಬರ್ಬೋದು, ಬಟ್ ಯಾವುದಾದ್ರೂ ಒಂದು ಅಕೇಶನ್ ಇದ್ದರೆ ಚೆನ್ನಾಗಿರುತ್ತಲ್ಲ, ಸ್ವಲ್ಪ ಮೆಮೊರಬಲ್ ಆಗಿರುತ್ತೆ ಅಂತ ಕಾದಿ ಬಂದ್ವಿ ನಮ್ಮ ಆ್ಯನಿವರ್ಸರಿ ಡಿನ್ನರ್ಗೋಸ್ಕರ.
ಹ್ಯಾಪಿ ಮಾರ್ನಿಂಗ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ನಿನ್ನೆ ಬಂದು 12 o'clock ಆಗಿತ್ತು, ಡಿನ್ನರ್ಗೆ ಹೋಗಿದ್ವಿ. ಹಾಗಾಗಿ ನನಗೆ ವ್ಲಾಗ್ ಸ್ವಲ್ಪನೇ ಮಾಡ್ಕೊಂಡಿದ್ದು, ನಾನು ಅಂತ ಏನೂ ಮಾಡಿರಲಿಲ್ಲ. ಹಾಗೆ ಇವತ್ತು ಮಂಗಳವಾರ, ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಇಡ್ಲಿ ಚಟ್ನಿ ಮಾಡಿದ್ದೀನಿ. ಈಗ ನನ್ನ ಮಗ ತಿಂತಾ ಇದ್ದಾನೆ. ಅವನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಟ್ಟು ನೆಕ್ಸ್ಟ್ ಏನೇನು ಕೆಲಸ ಅಂತ ತೋರಿಸ್ತೀನಿ. ಹಾಗೆ ಇವತ್ತಿನ ಲಂಚ್ ಬಾಕ್ಸ್ ಇಡ್ಲಿ, ಚಟ್ನಿ ಆ್ಯಂಡ್ ಮ್ಯಾಂಗೋ ಕೊಟ್ಟಿದ್ದೀನಿ ಗೈಸ್. ಈಗ ವರ್ಕೌಟ್ಗೆ ರೆಡಿ ಆಗಿದ್ದೀನಿ. ನೆನ್ನೆ ಕ್ಲಾಸ್ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋಸ್ ಎಲ್ಲ ಏನೂ ಕ್ಯಾಪ್ಚರ್ ಮಾಡಿರಲಿಲ್ಲ. ಬಿಕಾಸ್ ನಮ್ಮ ಸರ್ ಹೊರಗಡೆ ಹೋಗಿದ್ರು, ಹಾಗಾಗಿ ದರ್ ವಾಸ್ ನೋ ಕ್ಲಾಸ್ ಇವತ್ತಿದೆ. ನೆನ್ನೆ ಡಿನ್ನರ್ಗೆ ಹೋದಾಗ ಕಾಜಲ್ ಹಾಕ್ಕೊಂಡಿದ್ದು, ಹಾಗೆ ಮಲಗಿಬಿಟ್ಟಿದ್ದೆ, ರಿಮೂವ್ ಮಾಡಿರಲಿಲ್ಲ. ಹಾಗೆ ಕಣ್ಣು ಕೆಳಗೆಲ್ಲ ಸ್ಮಜ್ ಆಗಿಬಿಟ್ಟಿದೆ. ಅಷ್ಟು ಟಯರ್ಡ್ ಆಗಿತ್ತು, ಯಾಕೋ ಗೊತ್ತಿಲ್ಲ. ಹೆಲ್ತ್ ಚೆನ್ನಾಗಿ ಅನಿಸ್ತಿರ್ಲಿಲ್ಲ. ನೆನ್ನೆ ಮಲ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಥರ ಫೀಲ್ ಆಗ್ತಿತ್ತು. ನಾನು ರೆಡಿ ಆಗಿದ್ದೀನಿ ಗೈಸ್, ಇನ್ನೇನು ಹೊರಡೋದು. ಗೈಸ್ ಡನ್ ಫಾರ್ ದ ಡೇ. ಇವತ್ತಿನ ವರ್ಕೌಟ್ ಆಯಿತು. ಫುಲ್ ಸ್ವೆಟ್ ಆಗಿದ್ದೀನಿ, ಚೆನ್ನಾಗಿತ್ತು. ನೆನ್ನೆ ಬಂದಿರಲಿಲ್ಲ, ಹಾಗಾಗಿ ಇವತ್ತು ಮುಗಿಸ್ಕೊಂಡೆ. ಸೊ ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ, ಡ್ಯಾಮ್ ಟಯರ್ಡ್, ವರ್ಕೌಟ್ ಮುಗಿಸ್ಕೊಂಡು ಬಂದೆ. ಸೊ ಹಾಗಾಗಿ ನಾನು ಮ್ಯಾಂಗೋ ತಿನ್ನೋಣ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ನನಗೆ. ಹಾಗಾಗಿ ಅಟ್ಲೀಸ್ಟ್ ಏನಾದರೂ ಒಂದು ಫ್ರೂಟ್ ತಿನ್ನಲೇಬೇಕು, ಇಲ್ಲಾಂದರೆ ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ ಬಾಡಿಗೆ. ಒಂಥರ ಬಾಡಿ ಟಯರ್ಡ್ ಆಗಿರೋದಕ್ಕೂ, ಈ ಥರ ಒಂದು ಒಳ್ಳೆ ಸ್ವೀಟ್ ಆಗಿರೋ ಫ್ರೂಟ್ ತಿಂತಾ ಇರೋದಕ್ಕೂ ಸೊ ಗೈಸ್ ಏನು ಗೊತ್ತಾ, ನಾನೇನೋ ನನ್ನ ಮಗನಿಗೆ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ನೋಡಿ ಓರಿಯೋ ಬಿಸ್ಕೆಟ್ ತೊಗೊಬಂದು ಮಿಲ್ಕ್ ಶೇಕ್ ಮಾಡಬೇಕಂತೆ. ಏನು ಮಾಡೋದು ಹೇಳಿ, ಬರೀ ಈ ಮಕ್ಕಳಿಗೆ ಕಾಂಜಿ ಪಿಂಜಿ ಅಂಥವೇ ಇಷ್ಟ ಆಗುತ್ತೆ. ಹೆಲ್ತಿಯಾಗಿ ತಿನ್ನಬೇಕಂದ್ರೆ ಅಷ್ಟೇ ಆಗೋಲ್ಲ. ಸೊ ಹಾಗಾಗಿ ನಾನು ಓರಿಯೋ ಬಿಸ್ಕೆಟ್ಗೆ ಈ 10 rupees ಪ್ಯಾಕೆಟ್ ಫುಲ್ ಹಾಕ್ಬಿಡ್ತೀನಿ. ಆ್ಯಂಡ್ ಕಾಯಿಸಿರೋ ಹಾಲು ಹಾಕ್ಬಿಟ್ಟು ಮಾಡಿದ್ರೆ ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಚಿಲ್ಡ್ ಮಿಲ್ಕ್ ಹಾಕ್ಬಿಟ್ಟು ಮಾಡಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ತುಂಬ ಸತಿ ಟ್ರೈ ಮಾಡಿದ್ದೀನಿ ಗೈಸ್. ಆ್ಯಕ್ಚುಲಿ ಕಾಯಿಸಿರೋ ಹಾಲಲ್ಲೂ ಮಾಡಿದ್ದೀನಿ ಮಿಲ್ಕ್ ಶೇಕ್, ಆ್ಯಂಡ್ ಈ ಥರ ಹಸಿ ಹಾಲಲ್ಲೂ ಮಾಡಿದ್ದೀನಿ. ಬಟ್ ಇದ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ 3 times. ಆ್ಯಂಡ್ ಇದಕ್ಕೆ ನಾನು ನೀರು ಹಾಕಲ್ಲ, ಹಾಗೆ ಗ್ರೈಂಡ್ ಮಾಡ್ಕೊಡ್ತೀನಿ. ನನಗೆ ಮಾಡ್ತಾ ಇದ್ದೀನಪ್ಪ ನೋಡಿ, ಅದು ಆರ್ಡರ್, ಮಮ್ಮಿ ಜ್ಯೂಸ್ ಮಾಡಿಕೊಡಿ. ಸೊ ಗೈಸ್ ರೆಡಿ ಆಗಿದೆ. ನಾನೊಂದು ಟೇಸ್ಟ್ ನೋಡ್ಬಿಟ್ಟು ನನಗೆ ಚಾಕ್ಲೇಟ್ಸು, ಈ ಜ್ಯೂಸು ಅವೆಲ್ಲ ಇಷ್ಟ ಆಗಲ್ಲ ಗೈಸ್. ನನಗೆ ಪೈನಾಪಲ್ ಜ್ಯೂಸ್ ಅಂದರೆ ಇಷ್ಟ. ಏನಪ್ಪ? ಓ ನೈಸ್. ನನ್ನ ಸ್ಕೂಲ್ ಟಾಪಿಕ್ ಹೇಳ್ತಾ ಇದ್ದಾನೆ. ಓಕೆ 10th ಏನೋ ಓದ್ತಿದ್ದಾರಲ್ಲ ಅವರ. ಆ್ಯಂಡ್ ನೈಟ್ ನಾನು ಏನಪ್ಪ ಮೊಟ್ಟೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ರೆಸಿಪಿ ಆಲ್ರೆಡಿ ಒಂದ್ಸತಿ ತೋರಿಸಿದ್ದೀನಿ, ಬಟ್ ಇನ್ನೊಂದ್ಸತಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ಟ್ರೈ ಮಾಡಿ, ತುಂಬ ಚೆನ್ನಾಗಾಗತ್ತೆ. ಎಗ್ ಸಾಂಬಾರು ಮಾಡೋಕ್ಕೆ ಇಷ್ಟು ಐಟಮ್ಸ್ ಹಾಕ್ಕೋಬೇಕು: ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಟೊಮ್ಯಾಟೊ, ಸ್ವಲ್ಪ ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಆ್ಯಂಡ್ ಇದು ಸಾಂಬಾರು ಪೌಡರ್ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಆ್ಯಂಡ್ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವನ್ನ ಇಷ್ಟನ್ನು ಸಿಡಿಸ್ಕೊಂಡು ರುಬ್ಬಿರೋ ಅಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು 1-2 minutes. ಅದೇ ಮಿಕ್ಸಿ ಜಾರಲ್ಲಿ ಉಳಿದಿರೋಂಥ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರದ್ದು ಕನ್ಸಿಸ್ಟೆನ್ಸಿಗೆ, ಸಾಂಬಾರು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು,
ಒಂದು 10-15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನಂತರ ಸಿಮ್ ಮಾಡಿಬಿಟ್ಟು ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆಗಳನ್ನ ಆ್ಯಡ್ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಒಂದು 10 ಮಿನಿಟ್ಸ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಚೆನ್ನಾಗಿ ಮೊಟ್ಟೆ ಬೆಂದಿರುತ್ತೆ. ಸೊ ಆಗ ಈಗ ತೋರಿಸಿದ್ದೀನಿ ನೋಡಿ, ಈಗ ರೆಡಿ ಆಗಿದೆ ಸಾಂಬಾರು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನೀವು ಎಲ್ಲ ಒನ್ಸ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಾಟಾ, ಸಿ ಯು, ಬಾಯ್ ಬಾಯ್.